ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ಸುಲಭವಾಗಿ ಹಾಗೂ ರುಚಿಕರವಾಗಿ ಮಾಡುವ ತೊಗರಿಬೇಳೆ ಕರಿಗಡುಬು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ. ತೊಗರಿಬೇಳೆ 250 ಗ್ರಾಂ, ಪುಡಿ ಮಾಡಿದ ಬೆಲ್ಲ 250 ಗ್ರಾಂ, ಒಣ ಕೊಬ್ಬರಿ 1 ಬಟ್ಟಲು, ಏಲಕ್ಕಿ 4, ಮೈದಾ ಹಿಟ್ಟು 1 ಬಟ್ಟಲು, ಅರಿಶಿಣದ ಪುಡಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ 1 ಲೀಟರ್. ಮೊದಲು ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು 2 ತಂಬಿಗೆ ನೀರನ್ನು ಹಾಕಿ, ನೀರು ಚೆನ್ನಾಗಿ ಕುದಿಯುತ್ತಿರುವಾಗ ತೊಗರಿಬೇಳೆಯನ್ನು ಹಾಕಿ ಬೇಳೆ ಮೇಲೆ ಬರುವ ಬಿಳಿ ನೊರೆಯನ್ನು ಹೊರತೆಗೆಯಬೇಕು. ಬೇಳೆ ಉಕ್ಕು ಬರದೇ ಇರಲು 1 ಚಮಚ ಅಡುಗೆ ಎಣ್ಣೆಯನ್ನು ಹಾಕಿ 10 ನಿಮಿಷಗಳ ಕಾಲ ಬೇಯಿಸಬೇಕು. ಬೇಳೆ ಇಸಿಗೆ ನೋಡಿದರೆ ಗೊತ್ತಾಗುತ್ತೆ ಬೆಂದಿದೆಯೋ ಅಥವಾ ಇಲ್ಲ ಅಂತ. ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆಗೆ ಬೆಂದ ಬೇಳೆಯನ್ನು ಬಸಿಯಿರಿ. ಈ ಸಾಂಪ್ರದಾಯಿಕ ಕರ್ನಾಟಕ ಸ್ನ್ಯಾಕ್ಸ್ ಸಂಜೆ ಟೀ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಹಳ್ಳಿ ಸ್ಟೈಲ್ನಲ್ಲಿ ಮಾಡಿರುವ ಈ ಕರಿಗಡುಬು ಕುರುಕುರಿಯಾಗಿ ಸುವಾಸನೆಯಾಗಿ ಎಲ್ಲರಿಗೂ ಇಷ್ಟವಾಗುತ್ತದೆ. ಈ ವಿಡಿಯೋದಲ್ಲಿ ತೊಗರಿಬೇಳೆಯಿಂದ ರುಚಿಕರವಾದ ಕರಿಗಡುಬು ಹೇಗೆ ಮಾಡುವುದು ಎಂಬುದನ್ನು ಹಂತ ಹಂತವಾಗಿ ತೋರಿಸಿದ್ದೇನೆ. ಮನೆ ಮದ್ದು ರುಚಿಯ ಈ ಸ್ನ್ಯಾಕ್ಸ್ ಹಳ್ಳಿ ಸ್ಟೈಲ್ ಅಡುಗೆಯ ಸೊಗಡನ್ನು ನೆನಪಿಸುತ್ತದೆ. ಮಕ್ಕಳಿಂದ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವ ಈ ಕರಿಗಡುಬು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತದೆ. ಪ್ರೋಟೀನ್ ಸಮೃದ್ಧ ತೊಗರಿಬೇಳೆ ಕರಿಗಡುಬು ಮನೆಯಲ್ಲಿ ಸುಲಭವಾಗಿ ಮಾಡುವ ಈ ಸಾಂಪ್ರದಾಯಿಕ ಸ್ನ್ಯಾಕ್ಸ್ ರುಚಿಯ ಜೊತೆಗೆ ಆರೋಗ್ಯಕರವೂ ಆಗಿದೆ. ಈಗ ಬೆಂದ ಬೇಳೆಗೆ ಬೆಲ್ಲ, ಒಣ ಕೊಬ್ಬರಿ ಮತ್ತು ಏಲಕ್ಕಿಯನ್ನು ಹಾಕಿ 3 ನಿಮಿಷ ಚೆನ್ನಾಗಿ ಕುದಿಸಿ. ಬೇಳೆ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ತೊಗರಿಬೇಳೆ ಪ್ರೋಟೀನ್, ಫೈಬರ್ ಮತ್ತು ಅಗತ್ಯ ಪೋಷಕಾಂಶಗಳಿಂದ ಸಮೃದ್ಧವಾಗಿದ್ದು ದೇಹಕ್ಕೆ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ. ಮನೆ ಮದ್ದು ಶೈಲಿಯಲ್ಲಿ ತಯಾರಿಸಿದ ಈ ಸಾಂಪ್ರದಾಯಿಕ ಸ್ನ್ಯಾಕ್ಸ್ ರುಚಿಯ ಜೊತೆಗೆ ಪೌಷ್ಟಿಕತೆಯನ್ನು ನೀಡುತ್ತದೆ. ಮನೆಯಲ್ಲಿ ಸ್ವಚ್ಛವಾಗಿ ತಯಾರಿಸುವುದರಿಂದ ಇದು ಆರೋಗ್ಯಕರ ಆಯ್ಕೆಯಾಗುತ್ತದೆ. ರುಚಿ, ಆರೋಗ್ಯ ಮತ್ತು ಮನೆ ಮದ್ದು ಸುವಾಸನೆ ಎಲ್ಲವೂ ಒಂದೇ ತಿಂಡಿಯಲ್ಲಿ. ಈಗ ಕರಿಗಡುಬು ಮಾಡಲು ಬೇಕಾಗುವ ಮೈದಾ ಹಿಟ್ಟನ್ನು ಕಲಸಿಕೊಳ್ಳೋಣ. ಮೈದಾ ಹಿಟ್ಟಿಗೆ ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನು ಮೃದುವಾಗಿ ಕಲಸಿ ಒದ್ದೆ ಬಟ್ಟೆಯಿಂದ ಮುಚ್ಚಿಡಬೇಕು. ಕರಿಗಡುಬು ದೇಹಕ್ಕೆ ಹಿತಕರವಾಗಿದ್ದು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಆರೋಗ್ಯವನ್ನು ಕಾಪಾಡುತ್ತದೆ. ಇದರಲ್ಲಿರುವ ಪೌಷ್ಟಿಕಾಂಶಗಳು ದೇಹದ ಸಮತೋಲನವನ್ನು ಉಳಿಸಲು ಸಹಕಾರಿಯಾಗಿವೆ. ಈಗ ಕಲಸಿದ ಮೈದಾ ಹಿಟ್ಟನ್ನು ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡಿ ಚಿಕ್ಕ ಚಿಕ್ಕ ಎಲೆಗಳನ್ನು ಒತ್ತಿಕೊಂಡು ಸ್ವಲ್ಪ ಸ್ವಲ್ಪ ಹೂರಣವನ್ನಿಟ್ಟು ಎಲೆಯ ಸುತ್ತಲೂ ನೀರನ್ನು ಸವರಿ ಕರಿಗಡುಬನ್ನು ಮುಚ್ಚಬೇಕು. ಸಂಜೆ ಸಮಯದಲ್ಲಿ ತಿನ್ನಲು ಹಗುರವಾದ ಮತ್ತು ತೃಪ್ತಿ ನೀಡುವ ಸ್ನ್ಯಾಕ್ಸ್ ಆಗಿದೆ. ಪ್ರೋಟೀನ್ ಮತ್ತು ಫೈಬರ್ ತುಂಬಿರುವ ಈ ಸ್ನ್ಯಾಕ್ಸ್ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ತುಂಬಿದ ಕರಿಗಡುಬುಗಳನ್ನು ಒಂದರ ನಂತರ ಒಂದರಂತೆ ಎಣ್ಣೆಗೆ ಹಾಕಿ ಎರಡೂ ಬದಿಯೂ ಗೋಲ್ಡನ್ ಕಲರ್ ಬರುವಂತೆ ಕರಿಯಿರಿ. ಮನೆಯಲ್ಲಿ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಿದರೆ
ಇದು ಇನ್ನಷ್ಟು ಆರೋಗ್ಯಕರ ಆಯ್ಕೆಯಾಗುತ್ತದೆ. ಜಂಕ್ ಫುಡ್ ಬದಲಾಗಿ ಮನೆಯಲ್ಲೇ ಮಾಡಿದ ಈ ಕರಿಗಡುಬು ಉತ್ತಮ ಆಯ್ಕೆ. ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ತೂಕ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ. ತುಂಬಿಟ್ಟುಕೊಂಡಿರುವ ಎಲ್ಲ ಕರಿಗಡುಬುಗಳನ್ನು ಈ ರೀತಿ ಕರಿಯಿರಿ. ಬಿಸಿಯಾಗಿರುವಾಗಲೇ ತುಪ್ಪದ ಜೊತೆ ತಿನ್ನಲು ತುಂಬ ಸೊಗಸಾಗಿರುತ್ತದೆ. ಕಾಯಿ ರಸದೊಂದಿಗೂ ತಿನ್ನಲು ಚೆನ್ನ. ತುಪ್ಪ ಹಾಗೂ ಬಾಳೆಹಣ್ಣಿನ ಮಿಶ್ರಣದೊಂದಿಗೆ ಸವಿದರೆ ಕರಿಗಡುಬಿನ ರುಚಿ ಇನ್ನೂ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಸಾಂಪ್ರದಾಯಿಕ ಅಡುಗೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ರುಚಿಕರ ಹಾಗೂ ಆರೋಗ್ಯಕರ ರೆಸಿಪಿಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ಈಗ ಬಿಸಿಯಾದ, ರುಚಿಯಾದ, ಸುವಾಸನೆಯುಳ್ಳ ಕರಿಗಡುಬು ಸವಿಯಲು ಸಿದ್ಧ ಆಗಿದೆ. ಈ ರೆಸಿಪಿಯನ್ನು ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಖಂಡಿತ ಮಾಡ್ತಿರಲ್ಲ. ರೆಸಿಪಿ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.